ಓಂ ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಮಾಂಡುಕ್ಯ ಉಪನಿಷತ್ತು. ಓಮಿತ್ಯೇದಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಯಚ್ಚ ಅನ್ಯತ್ರಿಕಾಲಾತೀತಂ ತದಪಿ ಓಂಕಾರ ಏವ ಸರ್ವಂ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸ್ವಯಮಾತ್ಮ ಚತುಷ್ಪ. ಎಲ್ಲ ಓಂ, ಆಮೇಲೆ ಇದೆಲ್ಲವೂ ಬ್ರಹ್ಮ. ಬ್ರಹ್ಮನನ್ನು ತಿಳಿದುಕೊಳ್ಬೇಕಾದ್ರೆ ಒಳಗಡೆ ಹೋಗಬೇಕು. ಸ್ವಯಂ ಆತ್ಮ ಬ್ರಹ್ಮ. ಸೊ ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಸೊ ಓಂ ಇತ್ಯೇದಕ್ಷರಮಿದಂ ಸರ್ವಂ. ಫಸ್ಟು ಓಂ, ಆಮೇಲೆ ಎಲ್ಲವೂ ಬ್ರಹ್ಮ, ಎಲ್ಲವೂ ಓಂ. ಬ್ರಹ್ಮ ಮತ್ತು ಓಂ ಎರಡಕ್ಕೂ ಸಂಬಂಧ ಕಲ್ಪಿಸಿದರು. ಯಾಕೆ ಕಲ್ಪಿಸಿದರು? ಓಂ ಉಚ್ಚಾರಣೆ ಮಾಡಿ ಬ್ರಹ್ಮವನ್ನು ಗುರುತಿಸೋದಕ್ಕೆ, ಬ್ರಹ್ಮವನ್ನು ಗುರುತಿಸಲಿಕ್ಕೆ ಓಂ ಅನ್ನೋದು ಆಲಂಬನೆ. ಆಯಿತಾ? ಅಭಿಧಾನ ಅಭಿಧೇಯ ಇಲ್ಲೂ ಕೂಡ ಹೌದಾ? ಅಭಿಧಾನ ಅಭಿಧೇಯ ಉಪಾಯಪೂರ್ವಕಂ ಅವಗಮ್ಯತೆ ಇತಿ ಓಂಕಾರ ಏವ. ಸೊ ಬ್ರಹ್ಮವಸ್ತುವನ್ನು ಗುರುತಿಸಲಿಕ್ಕೆ ಓಂ. ಓಂ ಮತ್ತು ಬ್ರಹ್ಮ ಎರಡು ಮನಸ್ಸಿನಲ್ಲಿ ದೃಢವಾದಾಗ ಓಂ ಬ್ರಹ್ಮ ಬೇರೆ ಅಲ್ಲ ಅದೇ ಅಂದಾಗ ಕೊನೆಗೆ ಓಮನ್ನು ಸಾಫ್ಟ್ ಮಾಡ್ತಾ 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 ಏನು ಮಾಡಬೇಕು? ಓಮನ್ನು ಡ್ರಾಪ್ ಮಾಡಿದಾಗ ಯು ಗ್ಲೈಡ್ ಇನ್ ಯುವರ್ ಸೈಲೆನ್ಸ್, ಯುವರ್ ರಿಯಲ್ ಸ್ಟೇಟ್. ಸೊ ಅದರ ಮಾಡಲಿಕ್ಕೆ ಉಪನಿಷತ್ತಿನ ಉದ್ದೇಶ ಅದು. ಓಂಕಾರ ಆಲಂಬನೆ. ಕಠೋಪನಿಷತ್ತಿನಲ್ಲಿ ಏನು ಹೇಳುತ್ತೆ ಅದು ಅದೇ ಹೇಳುತ್ತೆ. ಏತದಾಲಂಬನಂ ಪ್ರೋಕ್ತಂ ಏತದಾಲಂಬನಂ ಪರಂ ಏತದಾಲಂಬನ ಅಂತ ಇಚ್ಛಿಸಿ ಒಂದು ಆಲಂಬನೆ ಬೇಕು. ಬ್ರಹ್ಮವಸ್ತು ಕಡೆ ಹೋಗಬೇಕಾದ್ರೆ ಒಂದು ಆಲಂಬನೆ ಬೇಕು, ಅದು ಓಂ ಅಂತ ಆಯಿತು. ಆಮೇಲೆ ಬ್ರಹ್ಮವಸ್ತುವಿನ ಕಡೆಗೆ ಹೋಗಬೇಕು. ಆಮೇಲೆ ಏನಾಯಿತು? ಈ ಮೂರು ಪಾದಗಳನ್ನು ಹೇಳಿದರು. ಜಾಗೃತ ಸ್ಥಾನ ನೋಡ್ತಾ ಇಲ್ಲ ನಾವೀಗ, ಸ್ವಪ್ನ ಸ್ಥಾನ ನೋಡ್ತಾ ಇಲ್ಲ, ಸುಶಕ್ತಿ ಸ್ವಲ್ಪ ನೋಡಿದ್ದೀವಿ. ಪುನಃ ಅಲ್ಲಿಗೆ ಹೋಗ್ತೀವಿ. ಈ ಮೂರು ಅವಸ್ಥೆಗಳಲ್ಲಿ ಇರುವವನು ಯಾರು? ಇರುವಂತೆ ಇರುವವನು ಯಾರು? ಈ ಮೂರು ಅವಸ್ಥೆಗಳಲ್ಲಿ ಇರುವಂತೆ ಇರುವವನು. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯಂ ಹಿ ಭೂತಾನಾಂ. ಏಷ ಸರ್ವೇಶ್ವರ. ಯಾರು? ಈ ಮೂರು ಅವಸ್ಥೆಗಳಲ್ಲಿರುವವನು. ಅಥವಾ ಸುಪ್ತಾವಸ್ಥೆಯಲ್ಲಿ ಅಂತ ತಗೊಂಡಾಗ ನೀವು ಕೊನೆಗೆ ಎಂಡಾಗೋದು ಸುಪ್ತ ತಾನೆ. ಸುಪ್ತಾವಸ್ಥೆಯಲ್ಲಿ ಹೋದಾಗ ಏಷ ಸರ್ವೇಶ್ವರ, ಏಷ ಸರ್ವಜ್ಞ ಅಂತಂದರೆ ಏನಾಯಿತು? ಎಲ್ಲ ಅವಸ್ಥೆಯಲ್ಲೂ ಇರ್ತಾರೆ. ಯಾರಿರ್ತಾರೆ ಎಲ್ಲ ಅವಸ್ಥೆಯಲ್ಲೂ? ಪ್ರಜ್ಞಾನ ಅಂದರೆ ಯಾರು? ಪ್ರಜ್ಞಾ ಅಂದರೆ ಪ್ರಾಣ. ಪ್ರಾಣದ ಮೀಡಿಯಾದಲ್ಲಿ ಜಾಗೃತ ಅವಸ್ಥೆ ಇದೆ, ಪ್ರಾಣದ ಮೀಡಿಯಾದಲ್ಲಿ ಸ್ವಪ್ನಾವಸ್ಥೆ ಇದೆ, ಪ್ರಾಣದ ಮೀಡಿಯಲ್ಲಿ ಸುಷುಪ್ತಿ ಅವಸ್ಥೆಯೂ ಇದೆ. ಪ್ರಾಣ ಇಲ್ಲಾಂದರೆ ಯಾವುದೂ ಇಲ್ಲ. ಹೌದಾ? ಹಾಗೆ ಸರ್ವೇಶ್ವರ ಯಾರು? ಮುಖ್ಯ ಪ್ರಾಣ. ಹೌದಾ? ಪ್ರಾಣ. ಸರ್ವೇಶ್ವರ ಯಾರು? ಪ್ರಾಣ ಇಲ್ಲದ್ರೆ ಏನಿಲ್ಲ. ಏನಿದೆ? ವಿ ಆರ್ ಬಾರ್ನ್ ಇನ್ ದ ಮೀಡಿಯಾ ಆಫ್ ಪ್ರಾಣ, ವಿ ಆರ್ ಸಸ್ಟೈನ್ಡ್ ಇನ್ ದ ಮೀಡಿಯಾ ಆಫ್ ಪ್ರಾಣ, ವಿ ಗೋ ಬ್ಯಾಕ್ ಇನ್ ಟು ದ ಮೀಡಿಯಾ ಆಫ್ ಪ್ರಾಣ. ಆದರೆ ಪ್ರಾಣ ಇಸ್ ನಾಟ್ ದ ಎಂಡ್. ಹೌದಾ? ಏಷ ಸರ್ವೇಶ್ವರ
ಏಷ ಸರ್ವಜ್ಞ ಏಷ ಸರ್ವಂತರ್ಯಾಮಿ ಏಷ ಯೋನಿ ಸರ್ವಿಷ. ಇದರಿಂದ ಎಲ್ಲ ಉತ್ಪತ್ತಿ ಆಗುತ್ತೆ. ಪ್ರಭವ ಅಪ್ಯಯ ಇಲ್ಲಿಯೇ ಲಯ ಆಗುತ್ತೆ. ಪ್ರಾಣದಿಂದ ಎವ್ರಿಥಿಂಗ್ ಕಮ್ಸ್ ಔಟ್ ಆಫ್ ಪ್ರಾಣ ಆ್ಯಂಡ್ ಗೋಸ್ ಬ್ಯಾಕ್ ಟು ಪ್ರಾಣ. ಎಲ್ಲಿ ಜೀವಗಳ ಮಟ್ಟಕ್ಕೆ ಬಂದಾಗ ನೀವು ಯಾವ ಜೀವನ ಗುರುತಿಸಿದ್ರೂ ಕೂಡ ಜಾಗೃತಾವಸ್ಥೆಯಲ್ಲಿದ್ದಾನೆ, ಪ್ರಾಣದ ಮೀಡಿಯಾದಲ್ಲಿದ್ದಾನೆ. ನಿದ್ರಾವಸ್ಥೆಯಲ್ಲಿದ್ದಾನೆ, ಪ್ರಾಣದ ಮೀಡಿಯಾ. ಸ್ವಪ್ನಾವಸ್ಥೆಯಲ್ಲಿ ಪ್ರಾಣ ಅನ್ನೋದು ಥ್ರೆಡ್. ಕರೆಕ್ಟಾ? ಪ್ರಾಣಕ್ಕಿಂತ ಸೂಕ್ಷ್ಮವಾದ ಯಾವುದು? ಮನಸ್ಸು. ಅದು ಬಿಟ್ಬಿಡಿ. ಈಗ ಇಲ್ಲಿ ಬನ್ನಿ, ಮನಸ್ಸು ದಾಟಿ ಹೋಗಿ ಆಯಿತು. ಪ್ರಾಣ ಬಂದಮೇಲೆ ಮನಸ್ಸು, ಆಮೇಲೆ ಪ್ರಾಣದ ಬಂದಮೇಲೆ ಆಕಾಶ. ಹೌದಾ? ಪ್ರಾಣ ಎಲ್ಲಿದೆ? ಯಾವ ಮೀಡಿಯಾ? ಹೊರಗಡೆ ಗಾಳಿ ಎಲ್ಲಿ ಓಡಾಡ್ತಾ ಇದೆ? ಗಾಳಿ ಅಷ್ಟೇ. ಚೈತನ್ಯ. ಆಕಾಶದಲ್ಲಿ ಗಾಳಿ. ಆಕಾಶಾತ್ ವಾಯುರಗ್ನಿ. ಅಲ್ಲಿಗೆ ಆಗಲಿ ಆಕಾಶದಿಂದ ವಾಯುವಿಂದ ಅದೇ. ಸೊ ಈ ಸೂಕ್ಷ್ಮಕ್ಕೆ ಹೋದಾಗ ನಾವು ಚಿಕ್ಕ ಎಕ್ಸಾಂಪಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಒಂದೇ ಸರಿ ಒಳಗಡೆ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗಲ್ಲ. ಪ್ರಾಣದ ಮೀಡಿಯಾದಲ್ಲಿ ಪ್ರಾಣ ಇದ್ದರೆ ತುಂಬ ಸಿಂಪಲ್ಲಾಗಿ ನೋಡಿ. ನಾವು ನಿದ್ರೆಯಲ್ಲಿ ಪ್ರಾಣಕ್ಕೆ ಹೋಗ್ತೀವಿ. ಸತ್ತಾಗ ಹಾಂ, ಪ್ರಾಣ ಇರಲ್ಲ, ಸೂಕ್ಷ್ಮ ಇರುತ್ತೆ. ಪ್ರಾಣ ಇರುತ್ತೆ, ಈ ದೇಹದಲ್ಲಿ ಪ್ರಾಣ ಇರಲ್ಲ, ಹೊರಗಡೆ ಪ್ರಾಣ ಅದಿದ್ದೇ ಇರುತ್ತೆ. ಇದು ಡಿಟ್ಯಾಚ್ ಆಗಿಬಿಟ್ಟಿರುತ್ತೆ. ಯಾವುದು? ಉರ್ವಾರಿಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮ. ಸೌತೆ ಹಣ್ಣು ತೊಟ್ಟಿನಿಂದ ಬೇರೆ ಆದ ಹಾಗೆ ಏನೋ ಇದು ಬೇರೆ ಆಗಲಿ ಕೇಳ್ಕೊಳ್ಳೋದು ಸಾಯವಾಗ. ಜೀವೇನು ಮೃತ್ಯುಂಜಯ ಜಯಿಸ್ತಾ ಇದೆ. ಜಯಿಸೋದಂದರೆ ಹೋಗೋದು, ಸದ್ದಿಲ್ಲದೆ ಹೋಗೋದು ಜಯಿಸೋದು ಅಂತ. ಸೊ ಇಲ್ಲೊಂದು ಸೂಕ್ಷ್ಮ ಇದೆ. ನಿದ್ರೆಯಲ್ಲಿ ಪ್ರಾಣದಲ್ಲಿ ಇರ್ತೀರ, ಸಾಯವಾಗಲೂ ಪ್ರಾಣದಲ್ಲೇ ಇರ್ತೀರ. ದೇಹ ಇರಲ್ಲ, ಸ್ಪಂದನ ಪ್ರಾಣದಲ್ಲಿ ಇರುತ್ತೆ. ಏನಿರುತ್ತೆ? ಸ್ಪಂದನ. ಸುಷುಪ್ತಿಲೇ ಇದ್ಮೇಲೆ ಆ ಸ್ಪಂದನನ್ನು ಗುರುತಿಸ್ಲಿಕ್ಕೆ ನಿಮಗೆ ಆಗಲ್ಲ ಅಂತ ಹೇಳ್ಬಿಟ್ಟು, ಸಾಧ್ಯ ಆಗಲ್ಲ ಅಂಥೇಳಿ ಗರುಡ ಪುರಾಣ ಮಾಡಿಬಿಟ್ಟು ಇದು ಹೀಗೆ ಹೋಗ್ತದೆ, ಅಲ್ಲೋಗ್ತದೆ ಹೇಳ್ಕೊಂಡು ಬಂದಿದ್ದಾರೆ. ಅವರಿಗೆ ಗುರುತಿಸ್ಲಿಕ್ಕೆ ಆಗಲ್ಲ, ಯಾರಿಗೂ ಸ್ಪಂದನವನ್ನು ಗುರುತಿಸ್ಲಿಕ್ಕೆ ಆಗಲ್ಲ. ಅದೇನಾಗುತ್ತಂದರೆ ಇಲ್ಲಿಂದ ಡಿಟ್ಯಾಚ್ ಆಗಿಬಿಟ್ಟು ಸೂಟೇಬಲ್ ಓಪನಿಂಗ್ಸಲ್ಲಿ ಪುನಃ ಬರುತ್ತೆ. ನೀವು ವಾಪಿ ಸ್ಮರಣ ಭಾವ ತ್ಯಜಂತಿ ಕಲೈವರಂ. ಕರೆಕ್ಟಾ? ಹಾಂ, ಯಾವ್ಯಾವ ಭಾವನೆಯಲ್ಲಿ ಹೋಗುತ್ತೆ ಆಯಾ ಭಾವನೆಯಲ್ಲಿ ಬರ್ತೀರ. ಅಲ್ಲಿಗೆ ನಿದ್ರೆಯಲ್ಲಿ ಪ್ರಾಣದಲ್ಲಿರೋದು, ಸಾಯವಾಗಲೂ ಪ್ರಾಣದಲ್ಲೇ ಇರೋದು. ಸತ್ತ ಮೇಲೆ ಎಲ್ಲಿ ಬರ್ತೀವಿ? ಚಂದ್ರಲೋಕದಲ್ಲಿ ಬರ್ತೀವ? ಮಂಗಳ ಗ್ರಹದಲ್ಲಿ ಬರ್ತೀವ? ಬುಧ ಗ್ರಹದಲ್ಲಿ ಬರ್ತೀವ? ವಾಯು ಇರೋದು ಇಲ್ಲಿ ಮಾತ್ರ, ಭೂಮಿಯಲ್ಲಿ. ಬೇಕಾದ ಕಂಡೀಷನ್ ಇರೋದು ಭೂಮಿಲಿ. ನಮ್ಮ ಭೂಮಿಯ ನೋಡಿ ಎಷ್ಟು ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದು ಅಂದರೆ, ಭೂಮಿಯ ಮೇಲ್ಮಟ್ಟದಿಂದ 65 ಮೈಲ್ ಹೊರಗಡೆ ಮಾತ್ರ ಗಾಳಿ ಇರೋದು, ಆಮೇಲೆ ನಿರ್ವಾತ ಪ್ರದೇಶ. ಭೂಮಿಯ ಸುತ್ತ 65 ಮೈಲಿ ಗಾಳಿ ಒಳಗಡೆ ನೀವು ಪುನರ್ಜನ್ಮ ಆಗಬೇಕು. ಒಪ್ಕೋತೀರಾ? ಪುನರ್ಜನ್ಮ ಒಪ್ಪಿದ್ರೆ ಇದು ಒಪ್ಪಬೇಕು. ಸ್ಪಂದನ ಇಂದ ಬೇರೆ ಕಡೆ ಬರುತ್ತೆ ಅಂದರೆ ಇದು ಒಪ್ಪಬೇಕು. ಸೊ ಹೀಗೆ ಬರುತ್ತೆ ಅಂತ ಖಾತ್ರಿ ಆಗೋಯಿತು. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯಹಿ ಭೂತಾನ. ಇದು ಕಾನ್ಸೆಪ್ಟು. ಸೊ ನಾವು ಹೇಳ್ತೀವಿ ಇಲ್ಲಿ ಮಾಂಡುಕ್ಯದಲ್ಲಿ ಪ್ರತ್ಯೇಗಾತ್ಮದಯ ಏವ ಬ್ರಹ್ಮಗ್ರಾಹ್ಯಂ ನ ಅನ್ಯದ. ಆತ್ಮನನ್ನು ತೆಗೆದುಕೊಳ್ಬೇಕಾದ್ರೆ ಒಳಗಡೆ ಹೋಗಬೇಕು, ಬೇರೆ ದಾರಿ ಇಲ್ಲ. ಒಳಗಡೆ ಏನಿದೆ? ಒಳಗಡೆ ರೀಜನ್ಸ್ ಆಫ್ ಇಮ್ಮಾರ್ಟ್ಯಾಲಿಟಿ. ಎಲ್ಲಿ? ಒಳಗಡೆ. ಅಲ್ಲಿ ಹೋದರೆ ಏನಾಗುತ್ತೆ? ದ ಫಿಯರ್ ಆಫ್ ಡೆತ್ ಗೋಸ್. ಎಲ್ಲಿ? ಒಳಗಡೆ ಹೋದಾಗ ಫಿಯರ್ ಆಫ್ ಡೆತ್ ಗೋಸ್ ಅಂದರೆ ನೀವು ಪ್ರಾಣದಲ್ಲಿರ್ತೀರಾ, ಪ್ರಾಣಕ್ಕಿಂತ ಒಳಗಡೆ ಹೋಗ್ತೀರಾ? ಒಳಗಡೆ ಹೋಗಬೇಕು. ನಿಮ್ಮ ಲೇಯರ್ನ ಒಂದೊಂದಾಗಿ ಮಾಡಿ, ಅನ್ನಮಯ, ಪ್ರಾಣಮಯ, ಅದೆಲ್ಲ ಒಳಗಡೆ ಹೋಗಿ ಎಲ್ಲಿ ಹೋಗ್ತೀರಾ ನೀವು? ಆಮೇಲೆ ವಿಜ್ಞಾನಮಯ, ಆಮೇಲೆ ಆನಂದಮಯ, ಆದಮೇಲೆ
ಆನಂದ ಬರೀ ಆನಂದ ಅಷ್ಟೇ. ಆನಂದಮಯ ಕೋಶ ಆಗೋಯ್ತಲ್ಲ ಅದು. ಹ್ಮ್. ಆನಂದಮಯ ಕೋಶ ಯಾವುದರಲ್ಲಿದೆ? ಆನಂದದಲ್ಲಿ ಇದೆ. ಕೋಶ ಅಂದರೆ ಅದಕ್ಕೆ ಒಂದು ಕೋಶ ಅಂದರೆ ಅದು ಮೆಟೀರಿಯಲ್ ವರ್ಲ್ಡಿಗೆ ಸೇರ್ಕೊಳ್ತು. ಆದರೆ ಬ್ರಹ್ಮನ ಗುಣ ಸಚ್ಚಿದಾನಂದ, ಅದು ಬ್ಲಿಸ್ಫುಲ್ಲು, ಅದು ಕೋಶ ಅಲ್ಲ. ನೀವು ಆನಂದಮಯ ಕೋಶ ನಿಮ್ಮ ನಿದ್ದೆಯಲ್ಲಿ ನೀವು ಅನುಭವಿಸೋದು ಆನಂದಮಯ ಕೋಶ, ಅಥವಾ ನೀವು ನಿದ್ದೆಯಲ್ಲಿ ನೀವು ಅನುಭವಿಸ್ತಾ ಇರೋದು ಆನಂದಮಯ ಕೋಶ, ಅಥವಾ ನೀವು ವಿಜ್ಞಾನ ಸಿಕ್ಕಾಪಟ್ಟೆ ತಲೆ ಉಪಯೋಗಿಸ್ಕೊಂಡು ಯಾವುದೋ ಒಂದು ರಿಸರ್ಚ್ ಮಾಡಿಕೊಂಡು ಅಲ್ಲೇ ಮುಳುಗಿರ್ತೀರಲ್ಲ. ಪ್ರಾಣ ನಾರ್ಮಲ್ ಪ್ರಾಣ ಭಾಳ 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 ವಿಜ್ಞಾನಂ ಬ್ರಹ್ಮ ಜ್ಯೇಷ್ಠ ಬ್ರಹ್ಮ ಇತಿ ಉಪಾಸತೆ. ಜ್ಯೇಷ್ಠ ಬ್ರಹ್ಮ, ಬ್ರಹ್ಮಕ್ಕೆ ಬಹಳ ಹತ್ತಿರವಾಗಿರೋದು ವಿಜ್ಞಾನಮಯ ಕೋಶ. ನೀವು ರಿಸರ್ಚ್ ಮಾಡ್ತಾ ಇದ್ದರೆ 3 hours 4 hours ಕೂತ್ಕೋತಾರೆ ಸೈಲೆಂಟಾಗಿ, ಬ್ರೀದಿಂಗಲ್ಲಿ ರಿಸರ್ಚ್ ಮಾಡ್ತಾ ಇರ್ತಾರೆ. ಹೇಗೆ? ವಿಜ್ಞಾನಮಯ ಕೋಶ. ಮನಸ್ಸು ಇರಲ್ಲ, ಬುದ್ಧಿ ಮಾತ್ರ ಇರುತ್ತೆ. ಮನಸ್ಸಂದರೆ ಇಮೋಷನಲ್ ಆಸ್ಪೆಕ್ಟ್ ಇರಲ್ಲ, ಬುದ್ಧಿ ಮಾತ್ರ ಇರುತ್ತೆ. ವಿಜ್ಞಾನಮಯ ಕೋಶ ಇರುತ್ತೆ. ಪ್ರಾಣ ಬಹಳ 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 ಮೆದುವಾಗಿರುತ್ತೆ. ನೀವು ಆನಂದದಲ್ಲೇ ಇರ್ತೀರಾ. ಆನಂದಮಯ ಕೋಶಕ್ಕೆ ಬಹಳ ಹತ್ತಿರವಾಗಿರ್ತೀರಾ, ಬ್ರಹ್ಮಾನಂದಕ್ಕೆ ಬಹಳ ಹತ್ತಿರವಾಗಿರ್ತೀರಾ. ಎಲ್ಲಿ? ವಿಜ್ಞಾನಮಯ ಕೋಶ. ಕರೆಕ್ಟಾ? ಯಾಕೆಂದರೆ ಮನೋಮಯ ಕೋಶವನ್ನು ಮೀರಿ ನೀವು ವಿಜ್ಞಾನಮಯ ಕೋಶಕ್ಕೆ ಹೋಗಬೇಕು. ಮನೋಮಯದಲ್ಲಿ ನೀವು ಇಂಪಲ್ಸಸ್ ಎಲ್ಲ ಇರೋದು ಮನೋಮಯದಲ್ಲಿ. ನಿಮ್ಮ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಪ್ರೇಟ್ ಆಗೋದು. ವಿಜ್ಞಾನಮಯದಲ್ಲಿ ಅದೆಲ್ಲ ಇಲ್ಲ. ಯು ಆರ್ ಇಮ್ಮರ್ಸ್ಡ್ ಇನ್ ಸಮಥಿಂಗ್. ಅದೇ ನೀವು ಆಗಬೇಕಂತ ಹೋಗ್ತಾ ಇದ್ದೀರಾ. ನಿಮ್ಮನ್ನು ನೀವು ಮರೆತು ಹೋಗ್ತಾ ಇದ್ದೀರಾ. ಎಲ್ಲಿ? ವಿಜ್ಞಾನಮಯ. ಅಲ್ಲಿ ಹವರ್ಸ್ ಟುಗೆದರ್ ದೇ ವಿಲ್ ಸಿಟ್. ಸೊ ವಿಜ್ಞಾನ ಜ್ಯೇಷ್ಠ ಬ್ರಹ್ಮ ಇತಿ ಉಪಾಸತೆ. ಈಗ ನಮ್ಮ ಪಾಯಿಂಟ್ ಏನಂದರೆ, ವಿಜ್ಞಾನಮಯ ಕೋಶದಲ್ಲಿ ಅವನೇನಾಗಿರ್ತಾನೆ? ಆ ವ್ಯಕ್ತಿ ಬಹಳ ಸ್ಲೋ ಆಗಿರ್ತಾನೆ. ಮೈಂಡ್ ಕೆಲಸ ಮಾಡ್ತಾ ಇಲ್ಲ. ಬಹಳ ಸ್ಲೋ ಆದಾಗ ಬ್ರಹ್ಮಕ್ಕೆ ಹತ್ತಿರವಾಗಿರ್ತಾನೆ. ವಿಜ್ಞಾನಮಯದಲ್ಲಿ ಸ್ಲೋ ಆಗುತ್ತೆ. ಹೌದು. ಆನಂದಮಯ ಕೋಶ ಇಲ್ಲವೇ ಇಲ್ಲ, ಅನಾಲಿಸಿಸೇ ಇಲ್ಲ, ಬಿಟ್ಬಿಡಿ. ಆಲ್ಮೋಸ್ಟ್ ಮೈಂಡು ಬುದ್ಧಿ ಯಾವುದೂ ಇಲ್ಲ ಅಲ್ಲಿ. ಯಾವುದಿಲ್ಲ. ಆನಂದಮಯ ಕೋಶದಲ್ಲಿ ಯಾವುದಿಲ್ಲ. ಯು ಆರ್ ಜಸ್ಟ್ ಬ್ಲಿಸ್ಫುಲ್. ಪ್ರಾಣ ಮಾತ್ರ. ಪ್ರಾಣ ನಾರ್ಮಲ್. ಅದು ನಿಮ್ಮದು ಆನಂದ ಅಲ್ಲ. ಹೊರಗಡೆ ಇರೋ ಆನಂದ ನಿಮ್ಮದು ಆನಂದ ಒಂದಾಗ್ಬಿಟ್ಟಿರುತ್ತೆ ಅಲ್ಲಿ. ನಿಮ್ಮೊಬ್ಬರದ್ದು ಆನಂದ ಅಲ್ಲ ಅದು. ಬೆಕ್ಕು ಮಲಗಿದ್ರು, ಹುಲಿ ಮಲಗಿದ್ರು, ಸನ್ಯಾಸಿ ಮಕ್ಕಳ ಮಲಗಿದ್ರು, ಆನಂದವೇ. ಎಲ್ಲರಿಗೂ ಒಂದೇ ಆನಂದ ಅದು. ಬ್ರಹ್ಮಾನಂದ. ಈಗ ಪುನಃ ವಾಪಸ್ ಬರೋಣ. ಸಾಧನೆ ಮಟ್ಟಕ್ಕೆ ಬರೋಣ. ಸಾಧನೆ ಮಾಡುವಾಗ ಏನೋ ಸ್ಪೀಡ್. ನಮ್ಮ ನಾರ್ಮಲ್ ಇದೇನು? ನಮ್ಮ ಪ್ರಾಕ್ಟೀಸು ಸ್ಪೀಡ್ ಮತ್ತು ಯಾವುದೋ ಒಂದು ವಿಷಯ ಕುರಿತು ಆಲೋಚನೆ ಮಾಡೋದು. ಹೌದಾ? ಯಾವುದೋ ಒಂದು ವಿಷಯವನ್ನು ಆಲೋಚನೆ ಮಾಡೋದು, ಅಥವಾ ಬಹಳ ವೇಗವಾಗಿ ಮನಸ್ಸನ್ನು ಬೆಳಗ್ಗೆ ಎದ್ದಾಗಲೇ ಶುರುವಾಗುತ್ತೆ. ಅದು ಎಷ್ಟು ಫಾಸ್ಟ್ ಅಂದರೆ, ಫಾರ್ ನೋ ರೀಸನ್ ಯು ಆರ್ ಫಾಸ್ಟ್. ಫಾರ್ ನೋ ರೀಸನ್, ಸುಮ್ಮನೆ ಫಾಸ್ಟ್. ಅಲ್ಲಿ ಏನಿಲ್ಲ ಒಳಗಡೆ. ಬುಗುರಿ ತಿರುಗಿಸಿ ಬಿಟ್ಟಂಗೆ ಫ್ರೈ ಅಂತ. ಹೌದಾ? ನಾವು ಎರಡು ಪುಟಿ ಬ್ರೇಕ್. ಹೇಗೆ ಬ್ರೇಕ್ ಹಾಕೋದು? ಬ್ರೇಕ್ ಹಾಕಬೇಕು ಅದಕ್ಕೆ, ಆ ಸ್ಪೀಡ್ಗೆ. ನಾವು ಸುತ್ತೋದು ಕಮ್ಮಿ ಮಾಡಿದ್ರೆ ಅದೇ ಬುಗುರಿ ಸ್ಪೀಡ್ ಕಮ್ಮಿ ಆಗುತ್ತೆ. ಹೇಗೆ? ಸುತ್ತೋದು ಕಮ್ಮಿ ಮಾಡೋದು. ಉದಾಹರಣೆ ಕೊಡಿ. ಜೋರಾಗಿ ಫುಲ್ ಬುಗುರಿ ಬಿಟ್ಟಾಗ ಹೇಳಿ. ದಿನನಿತ್ಯ ಕೆಲಸ ಮಾಡೋದು. ದಿನನಿತ್ಯ ಕೆಲಸ ಮಾಡುವಾಗ ನಿಧಾನವಾಗಿ ಮನಸ್ಸನ್ನು ಬೇರೆ ಕಡೆ ತಿರುಗಿಸಿದಾಗ ಅದು ಸ್ಪೀಡ್ ಕಮ್ಮಿ ಆಗುತ್ತೆ. ಮನಸ್ಸನ್ನು ಬೇರೆ ಕಡೆ ತಿರುಗಿಸಿದಾಗ ಸ್ಪೀಡ್ ಕಮ್ಮಿ ಆಗುತ್ತೆ. ಆಮೇಲೆ ಪೂಜೆ ಎಲ್ಲ ಮಾಡಿದಾಗ ಮನಸ್ಸು ಯಾಕಾಗುತ್ತೆ ಅಲ್ಲಿ ನಾವು ಯೋಚನೆ ಮಾಡಬೇಕಾಗಿಲ್ಲ. ಅಂದರೆ ಯು ಆರ್ ಇಂಟೆಲಿಜಿಂಗ್ ಇನ್ ಯುವರ್ ಸೆಲ್ಫ್ ಇನ್ ಎ ಸಮ್ ನಾನ್ ಸೆನ್ಸಿಕಲ್ ಆ್ಯಕ್ಟಿವಿಟಿ. ಆಮೇಲೆ ನಾನ್ ಸೆನ್ಸಿಕಲ್ ಆ್ಯಕ್ಟಿವಿಟಿ ವೇರ್ ಯು ಡೋಂಟ್ ಡೆವಲಪ್ ಎನಿ ವಾಸನಾಸ್.
ದೆರ್ ಇಸ್ ನೋ ಇದು ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಏನಿಲ್ಲ. ಸಮ್ ನಾನ್ ಸೆನ್ಸಿಕಲ್ ದಿಸ್ ಒನ್ ಬಿಕಾಸ್ ಯು ಕೆನಾಟ್ ಸಿಟ್ ಕ್ವೈಟ್. ಯು ಹ್ಯಾವ್ ಟು ಡೂ ಸಮ್ ನಾನ್ ಸೆನ್ಸಿಕಲ್ ಆ್ಯಕ್ಟಿವಿಟಿ, isn't it? You cannot keep quiet. ಈ ನಾನ್ ಸೆನ್ಸಿಕಲ್ ಆ್ಯಕ್ಟಿವಿಟಿಗೆ ಪೂಜೆಯನ್ನು ತಂದಿದ್ದಾರೆ. ಪೂಜೆ ಮಾಡುವಾಗ ಪೂರ್ಣ ಪೂರೈತ ಪುಣ್ಯ ಪುಣ್ಯ ಕೀರ್ತಿರನಾಮಯ ಮನೋಜವಸ್ತೀರ್ಥಕರೋ ವಸುದೇತ. ಅದು ಯಾಕೆ ಫಾಸ್ಟ್ ಆಗುತ್ತೀರಾ? ಫಾರ್ ನೋ ರೀಸನ್ ಯು ಆರ್ ಫಾಸ್ಟ್ ಅಂತ ಈಗ ತಾನೇ ಹೇಳಿದ್ದೆ ಇಲ್ವಾ? ವಸಪ್ರದೋ ವಾಸುದೇವೋ ವಸುಮನಾಮಿ ಸದ್ಗತಿ ಸದ್ಗತಿ ಸತ್ತ ಸದ್ಭೂತಿ ಸತ್ಪರಾಯಣ. ಹೆಸರುಗಳನ್ನು ಹೇಳ್ತಾ ಇದ್ದೀವಿ, ಆ ಹೆಸರು ಬಗ್ಗೆ ಮನಸ್ಸೇನು ಹೋಗ್ತಾ ಇಲ್ಲ. ಕೆಲವು ಶಬ್ದ ಹೋಗ್ತಾ ಇದೆ, ಶಬ್ದ ಸ್ಲೋ ಆಗ್ತಾ ಇದೆ. ಯಾಕೆ ಸ್ಲೋ ಆಗ್ತಾ ಇದೆ ಅಂತ ಹೇಳ್ತೀರಿ ಯಾರಾದರೂ? ಅದ್ರ ಬಗ್ಗೆ ಚಿಂತನೆ ಮಾಡುತ್ತೆ. ಯಾಕೆ ಚಿಂತೆ ಮಾಡ್ತಾ ಇಲ್ಲ? ಚಿಂತನೆ ಮಾಡೋದು ಸ್ಲೋ ಆಗುತ್ತೆ. ಯಾಕೆ ಸಹಸ್ರನಾಮ ಎಲ್ಲ ಸ್ಲೋ ಆಗ್ತೀರಾ? ಯಾಕೆ ಬೇರೆ ಥಾಟ್ಸ್ ಇಲ್ಲ. ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಇದೆ. ದೇವರ ಮುಂದೆ ಕೂತಾಗ ಮನಸ್ಸು ನಿಧಾನ ಆಗುತ್ತೆ. ಡಿವೈನ್ ಆ್ಯಕ್ಟಿವಿಟಿ, ಎನಿ ಆಕ್ಟಿವಿಟಿ ಕ್ಯಾನ್ ಬಿ ಸ್ಟೈಲ್ಡ್ ಆ್ಯಸ್ ಎ ಡಿವೈನ್ ಆ್ಯಕ್ಟಿವಿಟಿ. ಪ್ರತಿ ಯಾವ ಕೆಲಸನೂ ಡಿವಿನಿಟಿ ಬಂದಾಗ ಅಲ್ಲಿ ಸ್ಲೋ ಬಂದುಬಿಡುತ್ತೆ. ಆ ಡಿವಿನಿಟಿ ಜೊತೆ ನೀವು ಕೆಲಸ ಮಾಡಿದಾಗ, ಡಿವಿನಿಟಿ ಅಂದ್ರೇನು? ನಿಮ್ಮ ಒಳಗಡೆ ಇರೋದೇ ಅಂತರಾತ್ಮ. ಅದರ ಜೊತೆ ತಾದಾತ್ಮ್ಯತೆ ಬಂದಾಗ, ಹೊರಗಡೆ ಇರೋದು ಒಳಗಡೆ ಇರೋದು ಒಂದೇ ಅಂತ ಬಂದಾಗ ನಿಮ್ಮ ಸಹಸ್ರನಾಮ ನಿಧಾನವಾಗುತ್ತೆ. ಹೊರಪ್ರಪಂಚದ ಆಲೋಚನೆಗಳು ಒಳಗಡೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದರೆ ಮನಸ್ಸು ಹಾಯಾಗಿದೆ. ಇವಾಗ ಮನಸ್ಸು ಹಾಯಾಗಿದೆ. ಹೌದಾ? ಹಾಯಾಗಿದೆ. ಯಾಕೆ ಹಾಯಾಗಿದೆ? ತುಂಬ ಸ್ಲೋ ಆಗಿಬಿಟ್ಟಿದೆ. ಅದು ವಾಪಸ್ಸು ಈ ರಜೆ ಗುಡಕ್ಕೆ ಬರೋಕ್ಕೆ ಅದಕ್ಕೆ ಇಷ್ಟ ಇಲ್ಲ. ನೀವು ನಿದ್ದೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಇನ್ನೇನು ನಿದ್ದೆ ಮಾಡೋದಕ್ಕೆ ಯಾರೋ ಬಂದು ಜಾಮೂನ್ ಇದೆ ತಿಂದ್ಬಿಡು ಅಂದರೆ ತಿಂತೀರಾ? ನಾಳೆ ಬೆಳಿಗ್ಗೆ ನೋಡ್ಕೊಳ್ಳೋಣ. This is a superior activity. Any nonsensical activity can be converted into, can be styled into divine activity. ಯಾವಾಗ ಅಧ್ಯಾತ್ಮಕ್ಕೆ ಬಂದಾಗ, ಆವಾಗ ಸ್ಲೋ ಅನ್ನೋದು ತನ್ನಿಂತಾನೆ ಬರುತ್ತೆ. ಪ್ರಕೃತಿಯಲ್ಲಿ ಯಾವುದು ಫಾಸ್ಟ್ ಇಲ್ಲ, ನಿಧಾನವಾಗಿ ಅದರ ಪ್ರಕಾರ ಕ್ರಮ ಪ್ರಕಾರವಾಗಿ ಎಲ್ಲ ಮಾಡ್ತಾ ಇದೆ. ನಾವು ಮಾತ್ರ ಫಾಸ್ಟ್. ಯಾಕೆ ನಾವು ಫಾಸ್ಟ್ ಆಗಿರಬೇಕು? ನಾವು ಪ್ರಕೃತಿ ಜೊತೆ ಹೋಗ್ಬಾರ್ದು? ಕಾಂಪಿಟೇಷನ್ ಯಾರು ಮಾಡಿರೋದು? ನಾವು ಮಾಡ್ಕೊಳ್ಳೋದು. ಸೊ ಈ ಫಾಸ್ಟ್ನೆಸ್ಸು ಇಟ್ ಈಸ್ ಮೈ ಓನ್, ಇಟ್ ಈಸ್ ನಾಟ್ ಎನ್ವಿರಾನ್ಮೆಂಟಲ್. ಕರೆಕ್ಟಾ? ಇಟ್ ಈಸ್ ಮೈ ಓನ್. I have made up my mind like this. So, any nonsensical activity can be styled into Brahma sadhana. Brahma sadhana andre the activity which can take you to Brahman, which can take you to your real state, which can take you to your ನಿಮ್ಮ ಆನಂದ ಏನಿದೆಯೋ ಅದರಲ್ಲಿ. ಯೋಚನೆ ಮಾಡಿ. ಅಕ್ಷರ ನಾನು ಮಾಡಿಲ್ಲ, ನಾನು ಜಪ ಮಾಡಿಲ್ಲ, ನಾನು ಪೂಜೆ ಮಾಡಿಲ್ಲ, ನನಗೆ ಗೊತ್ತಾಗಲ್ಲ ಅಂದರೆ ಬೇರೆ ವಿಷಯ. ಯಾರಿಗಾದ್ರೂ ಮಾಡೋ ಅಭ್ಯಾಸ ಇದ್ದರೆ ಬಹಳ ಅನುಕೂಲ. ಇಲ್ಲದೆ ಹೋದರೆ ಪುಸ್ತಕ ಓದ್ತಾರೆ ಕೆಲವರು, ಪುಸ್ತಕ ಅಂತ ಇದಿಲ್ಲ, ಇಸ್ಪೀಟ್ ಆಡ್ತಾರೆ. ಎನರ್ಜಿ ಯು ಹ್ಯಾವ್ ಟು ಸ್ಪೆಂಡ್ ಎನರ್ಜಿ. ಬೋರ್ಡಮ್ ಫೋರ್ಸಸ್ನ ಯು ಹ್ಯಾವ್ ಟು ಸ್ಪೆಂಡ್. So spent in a way you don't develop any further vasanas. ಆ ರೀತಿ ಆಗಬೇಕು. ಅದಕ್ಕೆ ಎನಿ ನಾನ್ಸೆನ್ಸಿಕಲ್ ಆ್ಯಕ್ಟಿವಿಟಿ ಕ್ಯಾನ್ ಬಿ ಸ್ಟೈಲ್ಡ್ ಇಂಟು ಬ್ರಹ್ಮ ಸಾಧನ. ಅದು ಏನಾಗಬೇಕಂದ್ರೆ ನಮ್ಮ ಲುಕ್, ನಾವು ನೋಡೋವಂಥ ದೃಷ್ಟಿ, ಯು ಶುಡ್ ಲುಕ್ ದ ಹೋಲ್ ವರ್ಲ್ಡ್ ವಿತ್ ರೆವರೆನ್ಸ್ ಅಂತ.
ಎಲ್ಲ ದೇವ್ರ ಕೆಲಸ, ಎಲ್ಲ ದೇವ್ರದ್ದೇ, ಎಲ್ಲ ದೇವರೇ, ನೀವೆಲ್ಲ ದೇವ್ರ ಭಾಗನೇ ಎದುರುಗಡೆ ಕೂತಿದ್ದೀರಾ, ನಾನು ನಿಮ್ಮ ಜೊತೆ ಸ್ಪಂದಿಸ್ತಾ ಇದ್ದೀನಿ ಅಂದಾಗ ಡಿವಿನಿಟಿ ಬರುತ್ತೆ. ಎಲ್ಲ ಹೋದರೆ ನೀವು ನಾಗರಾಜು, ನೀವು ಸಂಜೀವ್, ನೀವು ಅಲ್ಲಿಂದ ಬರ್ತೀರಿ, ಅದು ಬೇರೆ. ಅದು ಲೌಕಿಕದಲ್ಲಿ ದೃಷ್ಟಿ. ಆಧ್ಯಾತ್ಮ ದೃಷ್ಟಿಲಿ ನೋಡುವಾಗ ಎಲ್ಲರನ್ನೂ ಒಂದೇ ನೋಡಿದಾಗ ಆಗ ಯು ಶುಡ್ ವ್ಯೂ ಬ್ರಹ್ಮನೇ ಸಂಸ್ಕೃತಿಯ ಕಟ್ಟಿಕೊಂಡು ಉತ್ಸಾಹಿಸೆ. ಕಗ್ಗ ಹೇಳ್ತೆ, ಬ್ರಹ್ಮನೇ ಸಂಸ್ಕೃತಿಯ ಕಟ್ಟಿಕೊಂಡು ಉತ್ಸಾಹಿಸೆ. ಗೊತ್ತಾಯ್ತಾ? ಗೊತ್ತಾಯ್ತಂದ್ರೆ ಉತ್ಸಾಹಿಸೆ, ಉತ್ಸಾಹದಿಂದ. ನಿಮ್ಮ ಮೂಲಕ ಬ್ರಹ್ಮನೇ ಕೆಲಸ ಮಾಡ್ತಾ ಇರೋದು, ನಿಮ್ಮ ಮೂಲಕ ಬ್ರಹ್ಮನೇ ಕೆಲಸ ಮಾಡ್ತಾ ಇರೋದು, ನಿಮ್ಮ ಮೂಲಕ ಬ್ರಹ್ಮನೇ ಉತ್ಸಾಹದಿಂದ ಕೆಲಸ. ಸುಮ್ಮನೆ ಅರೆಚರಣವಿರದೆ ಪ್ರಕೃತಿ ಅರೆಚಣವಿರದೆ ಪ್ರಕೃತಿ ತೊಡಗುತ್ತೀರಿ. ಪ್ರಕೃತಿ ಸ್ವಲ್ಪನೂ ನಿಲ್ಲದೆ ಎಡೆ ಬಿಡದೆ ತನ್ನೇ ಕೆಲಸ ಮಾಡ್ತಾ ಇದೆಯಲ್ವಾ? ಸೂರ್ಯ ಏನಾದರೂ ಇವತ್ತು ಕ್ಯಾಶುವಲ್ ಲೀವ್ ತೊಗೊಳ್ತಾ ಇದ್ದಾರೆ, ಇದೆಯಾ? ಸಿಕ್ ಲೀವ್, ಸೂರ್ಯ ನಮಗಿದೆ. ಸುಮ್ಮನೆ ಅರೆಚರಣವಿರದೆ ಪ್ರಕೃತಿ ತೊಡಗುತ್ತೀರಿ. ದುಮ್ಮಾನ ಒಡುವುದೇನು, ಜನ್ಮ ಸಾಕೆನ್ನುವುದೇನು? ಅಯ್ಯೋ ಸಾಕಪ್ಪ ಜನ್ಮ. ಚಿಮ್ಮು ಉಲ್ಲಸವ ಧರೆಗೆ ಮಂಕುತಿಮ್ಮ, ಉಲ್ಲಸವನ್ನು ಧರೆಗೆ ಚಿಮ್ಮು. ಪರಬ್ರಹ್ಮನೇ ಸಂಸ್ಕೃತಿಯ ನಮ್ಮ ಮೂಲಕ ಕೆಲಸ ಮಾಡ್ತಾ ಇದ್ದು ನಾವು ನೋಡ್ತಾ ಇರೋದಿಲ್ಲ ಪರಬ್ರಹ್ಮನ ರೂಪಗಳೇ. ಈಗ ಉತ್ಸಾಹಕ್ಕೆ ಏನು ಕಡಿಮೆ ಆಗಿದೆ ನನಗೆ? ಏನು ಕಡಿಮೆ ಆಗಿದೆ? ನೋಡುವ ದೃಷ್ಟಿ ಇರಬೇಕು. ನೋಡೋ ದೃಷ್ಟಿ ಬರಬೇಕಾದ್ರೆ ಏನಾಗಬೇಕು? ಆ ನೋಡುವ ದೃಷ್ಟಿ ಬರಬೇಕಾದ್ರೆ ಏನಾಗಬೇಕು? ನೋಡೋದು ಬಿಡಬೇಕು. ನೋಡೋ ದೃಷ್ಟಿ ಬರಬೇಕಾದ್ರೆ ಸಾಕಷ್ಟು ಸಾಧನೆ ಆಗಬೇಕು. ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣಕ್ಕೆ ಬಂದಾಗ ಸತ್ವಗುಣದಲ್ಲಿ ಮನಸ್ಸಿನ ತಳಮಳ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಲಾರಿಟಿ ಆಫ್ ಥಾಟ್ಸ್ ಬರುತ್ತೆ. ಪ್ರಕೃತಿಯನ್ನು ಪ್ರಪಂಚವನ್ನು ಅದೇ ಹೇಗಿದೆಯೋ ಹಾಗೆ ನೋಡುವಂಥ ಒಂದು ದೃಷ್ಟಿ ಬರುತ್ತೆ. ಆವಾಗ ನಿಮ್ಮ ಲೈಕ್ಸು ಡಿಸ್ಲೈಕ್ಸ್ ಏನು ಕೆಲಸ ಇಲ್ಲ, ನಿಮ್ಮ ಮೈಂಡಿಗೂ ಏನು ಕೆಲಸ ಇಲ್ಲ. ನಿಮ್ಗೇನು ಬೇಕು ನಿತ್ಯ ಕರ್ಮ, ನೈಮಿತ್ತಿಕ ಏನೇನು ಇದೆಯಲ್ಲ ಕರ್ಮಗಳು, ಕಾಮ್ಯ ಕರ್ಮಗಳು ಸರಾಗವಾಗಿ ಮಾಡ್ಕೊಂಡು ಹೇಗೆ ಮಾಡ್ಕೊಂಡು ಹೋಗ್ತೀರಾ ಅಂದರೆ ನಾವು ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇಲ್ಲ. ಭಾವನೆಯನ್ನು ಹೋಗ್ಬೇಕಷ್ಟೆ. ನಿತ್ಯ ಕರ್ಮ, ನಿತ್ಯ ಕರ್ಮ ಬೆಳಿಗ್ಗೆ ಮಾಡಿ, ನೈಮಿತ್ತಿಕ ಕರ್ಮ ಇಲ್ಲ ಯಾರಾದ್ರೂ ಏನಾದರೂ ಆದರೆ ಮದುವೆ ಅಥವಾ ಸಾವು ಎಲ್ಲ ಹೋಗಿ ಬರೋ ನೈಮಿತ್ತಿಕ ಕರ್ಮ. ಕಾಮ್ಯ ಕರ್ಮ ನಮಗೆ ಸುಮಾರು ಜನರಿಗೆ ಇಲ್ಲಿ ನಾವೆಲ್ಲ ರಿಟೈರ್ಡ್ ಪಾಪ ಇವರೆಲ್ಲ ಮಾಡಬೇಕು ಕಾಮ್ಯ ಕರ್ಮ. ಸೊ ಇದು ಮಾಡುವಾಗಲೂ ಕೂಡ ಯು ಶುಡ್ ಡೂ ಇಟ್ ವಿತ್ ರೆವರೆನ್ಸ್. ಏನು ಪವಿತ್ರವಾದ ಕೆಲಸ ಅಂತ ಮಾಡೋದು. ಸರ್ಕಾರದ ಕೆಲಸ, ದೇವರ ಕೆಲಸ ಅಲ್ಲಿ ಹಾಕಿದರೆ ಯಾರೋ ಪುಣ್ಯಾತ್ಮರು, ಬಟ್ ಏನಾಗುತ್ತೆ ಅಂತ ಕೇಳಬೇಡಿ. ಅವರು ಆ ಥರ ಆಗಬೇಕು ಅಂತ ಕಲ್ಲಲ್ಲಿ ಕೆತ್ತಿಸಿದ್ದಾರೆ, ಅದು ಆಗ್ತಾಯಿದೆ. ಅಲ್ಲ ದಟ್ಸ್ ವಾಟ್ ಇಟ್ ಮೀನ್ಸ್.